ನಿಮ್ಮ ಹೆಸರು? ರಮೇಶ್. ಎಲ್ಲಿಂದ ಬಂದದ್ದು? ಬಾಗಲಕೋಟೆಯಿಂದ. ಏನಾಗಿದೆ? ಕಾಲು ಏನಿದೆ? ಗಂಟು ನೋವಾ? ಬಿದ್ದಿದೆ ಇದು. ಅದು ಬಿದ್ದು ನೋಡ್ಕೊಂಬಿಲ್ಲ. ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್. ಮಾಡಿದ್ದೀರಾ? ಇಲ್ಲ ಮಾಡಿಸಿಲ್ಲ, ಬೇಡ ಅಂತ. ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ. ಹೇಳಿದ್ದಾರೆ. ಎಷ್ಟು ಸಮಯದ ಆಯ್ತು ಅದು ಹಾಗೆ? ಅದು 2 ವರ್ಷ ಆಯ್ತು. 2 ವರ್ಷ ಆಯ್ತಾ? ಅದು ಮಾತ್ರ ಅಲ್ಲ? ಅದು ಮಾತ್ರ. ಓಕೆ ಓಕೆ. ಯೇಸು ಗುಣ ಮಾಡ್ತಾ ನಂಬ್ತಿರಲ್ಲ? ಹ್ಞೂ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದೇನೆ. ಸಹೋದರ ರಮೇಶ್ ಅವರ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. 2 ವರ್ಷಗಳ ಹಿಂದೆ ಬಿದ್ದದ ನಿಮಿತ್ತವಾಗಿ ಬಂದಿರುವಂತಹ ವೇದನೆ, ನೋವು ಕರ್ತನೆ ಇದು ಪೂರ್ಣ ಸೌಖ್ಯಪಡಿಸು. ಇವರನ್ನು ಔಷಧಿಗೆ ಅಧೀನಪಡಿಸುವ, ಶಸ್ತ್ರಚಿಕಿತ್ಸೆಗೆ ಅಧೀನಪಡಿಸುವಂತ ರೋಗಾತ್ಮವನ್ನು ಇವರ ಕಾಲ ಗಂಟಿನಿಂದ ಹೊರದೊಬ್ಬುತ್ತಾನೆ. ಸೌಖ್ಯವನ್ನು ಶರೀರದಲ್ಲಿ ನಜರೇತಿನ ಯೇಸು ನಾವು ರಿಲೀಸ್ ಮಾಡ್ತಾನೆ. ಸೌಖ್ಯವಾಗಲಿ. ಆ ರೋಗಾತ್ಮ ಬಿಟ್ಟು ಹೋಗಲಿ. ಕಾಲಿನ ಗಂಟನ್ನು ಮೊಣಚಿಪ್ಪನ್ನು ಬಿಟ್ಟು ಹೋಗಲಿ. ಮೊಣಚಿಪ್ಪಿನ ಒಳಗಡೆ ಹೊರಗಡೆ, ಕಾಲಿನ ನರಗಳಲ್ಲಿ, ಬ್ಲಡ್ ಅಲ್ಲಿ, ಚರ್ಮದಲ್ಲಿ, ಎಲುಬಿನಲ್ಲಿ ದೈವಿಕ ಸೌಖ್ಯವನ್ನು ಯೇಸು ನಾವು ರಿಲೀಸ್ ಮಾಡ್ತಾನೆ. ಫ್ರೀ ಇನ್ ದಿ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಸೌಖ್ಯವಾಗಲಿ, ಫ್ರೀ ಆಗಲಿ ಯೇಸು ನಾಮ. ಈಗ ನೋಡಿ ಓಕೆ ಹೇಳಿ. ಯೇಸುವೇ, ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ಸ್ತೋತ್ರ.